ಯಸ್ವಾನುಭಾವಮಖಿಲಶ್ರುತಿ ಸಾರಮೇಕಂ ಅಧ್ಯಾತ್ಮದೀಪಮತಿ ತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ. ಭಾಗವತ್ ಸಾರೋದ್ಧಾರದ 32ನೇ ಪದ್ಯ. ಅದು ಶುಕಾಗಮನ ಪ್ರಕರಣ ನಡೆದಿದೆ. ಭಾಗವತದ 1ನೇ ಸ್ಕಂದದ 2ನೇ ಅಧ್ಯಾಯದ 3ನೇ ಶ್ಲೋಕ ಇದು. ಈ ಶುಕ ಎಲ್ಲ ಮುನಿಗಳಿಗೂ ಕೂಡ ಗುರುವಾಗಿದ್ದಾರೆ ಅಂತ ಅವರನ್ನ ವರ್ಣಿಸ್ತಾ ಇದ್ದಾರೆ. ಈ ಹಿಂದೆ ಎಂ ಪ್ರವ್ರಜಂತ ಮನೋಪೇತಮಪೇತ ಕೃತ್ಯಂ ಅನ್ನುವಂಥ ಶ್ಲೋಕ ಬಂದಿದೆ. ಅದರ ನಂತರ ಶುಕರ ಸ್ತೋತ್ರ ಇದು 2ನೇದು. ಎಲ್ಲ ಮುನಿಗಳಿಗೂ ಗುರು ಅಂತ ಅನಿಸಿಕೊಂಡವರು ಈ ಶುಕ. ಆ ಶುಕರನ್ನ ನಾನು ಶರಣ ಹೋಗ್ತೇನೆ. ಅವರು ಈ ಪರಮಾತ್ಮನನ್ನ ಉಪದೇಶಿಸಿದವರು ಎಲ್ಲ ಜೀವಿಗಳಿಗೂ ಕೂಡ ಕರುಣೆಯಿಂದ. ಅಜ್ಞಾನದ ಕತ್ತಲನ್ನ ದಾಟಿ ಮುಕ್ತರಾಗಬೇಕು ಅಂತ ಬಯಸುವವರಿಗೆ ಆ ಪರಮಾತ್ಮನನ್ನು ಉಪದೇಶ ಮಾಡಿದ್ದಾರೆ. ಆ ಪರಮಾತ್ಮ ಸ್ವತಂತ್ರ, ಸಮರ್ಥ, ಸಕಲ ವೇದ ಪ್ರತಿಪಾದ್ಯ, ಸಕಲ ಪುರಾಣ ಶಾಸ್ತ್ರಗಳ ರಹಸ್ಯ ತತ್ವವೂ ಕೂಡ ಅವನೇ ಆಗಿದ್ದಾನೆ. ಎಲ್ಲ ಜೀವಿಗಳ ಶರೀರದಲ್ಲಿ ಅವನು ಪ್ರಕಾಶಿಸ್ತಾ ಇದ್ದಾನೆ. ಅಂತಹ ಪರಮಾತ್ಮನನ್ನು ಕರುಣೆಯಿಂದ ಉಪದೇಶಿಸಿದ್ದಾರೆ. ವಿಷ್ಣು ತೀರ್ಥರು ಹೇಳ್ತಾರೆ, ಅನೇನ ಭಾಗವತ ಶಾಸ್ತ್ರ ಪ್ರವರ್ತಕತೆಯ ದ್ವಿತೀಯಂ ಭಾಷ್ಯ ಗುರುತ್ವಂ ಚ ಉಪಪಾದಿತಂ ಭವತಿ ಅಂತ. ಈ ಶಿವ ನಮಗೆ ಅಂತರಂಗದಲ್ಲಿಯೂ ಗುರು, ಮನನಕ್ಕೆ ದೇವತೆ ಆದ್ದರಿಂದ, ಮತ್ತೆ ಬಾಹ್ಯದಲ್ಲಿಯೂ ಕೂಡ ಭಾಗವತ ಶಾಸ್ತ್ರವನ್ನು ನಮಗೆ ಬೆಳಕಿಗೆ ತಂದು ಕೊಟ್ಟಿರುವುದರಿಂದ ಅವರೇ ಗುರುವಾಗಿದ್ದಾರೆ. ಆ ಶುಕ ಈ ಹಸ್ತಿನಾವತಿಗೆ ಸಂಚಾರ ಮಾಡ್ತಾ ಬಂದ್ರಲ್ಲ, ಆಗ ಅವರ ಸ್ಥಿತಿ ಹೇಗಿತ್ತು, ಅಲ್ಲಿರುವ ಜನ ಎಲ್ಲ ಅವ್ರನ್ನ ಹೇಗೆ ನೋಡಿದ್ರು ಅಂತನ್ನೋದನ್ನ ಇಲ್ಲಿ ವರ್ಣನೆ ಮಾಡ್ತಾರೆ. ತತ್ರಾಭವದ್ ಭಗವಾನ್ ವ್ಯಾಸಪುತ್ರ ಯದೃಚ್ಛಯ ಗಾ ಮಠಮಾನೋನಪೇಕ್ಷ ಅಲಕ್ಷಲಿಂಗೋ ನಿಜಲಾಭತುಷ್ಟೋ ವೃತಶ್ಚ ಬಾಲೈ ಅವಧೂತ ವೇಷ ಅಂತ ಮೊದಲ ಶ್ಲೋಕ. 1ನೇ ಸ್ಕಂದದ 19ನೇ ಅಧ್ಯಾಯ ಅಥವಾ 20ನೇ ಅಧ್ಯಾಯ, ಕೆಲವು ಪಾಠಗಳ ಪ್ರಕಾರ ಇರಬಹುದು. ಅದರಲ್ಲಿ 1ನೇ ಶ್ಲೋಕ ಇದು. 1ನೇ ಸ್ಕಂದದ ಅನೇಕ ಈ ಭಾಗಗಳಲ್ಲಿ ಭಾಗವತ ನಮಗೆ ಹೇಗೆ ಬಂತು ಅಂತಾನೆ ವರ್ಣನೆ ಮಾಡಿದ್ದಾರೆ. ಅದರಲ್ಲಿ ಆ 1ನೇ ಸ್ಕಂದದ ಕೊನೆಯ ಅಧ್ಯಾಯ 20ನೇ ಅಧ್ಯಾಯ ಅಲ್ಲಿ 1ನೇ ಶ್ಲೋಕ ಇದು. ವ್ಯಾಸರ ಪುತ್ರರಾದ ಶುಕ ಅಲ್ಲಿಗೆ ಬಂದರು. ದೈವವಶಾತ್ ಬಂದ್ರಷ್ಟೆ, ಯಾವ ವಿಷಯಾಭಿಲಾಷೆಯೂ ಇಲ್ಲ. ಭಗವಂತನ ಧ್ಯಾನ ಮಾಡಿ ಮಾಡಿ ಏನು ಒಂದು ಅಂತರಂಗದಲ್ಲಿ ಆನಂದ ವ್ಯಕ್ತ ಆಗ್ತದೆ, ಅದನ್ನೇ ಅನುಭವಿಸ್ತಾ ತೃಪ್ತರಾದವರು. ಇವಂತ ಸುಖೋಂತರಾರಾಮ ಅಂತ ಭಗವದ್ಗೀತಾದಲ್ಲಿ ಹೇಳಿದಂತೆ. ಅವಧೂತ ವೇಷದಿಂದ ಸಂಚಾರ ಮಾಡುವವರು. ಆದ್ರಿಂದ ಅವರನ್ನೆಲ್ಲ ಈ ಮಕ್ಕಳು, ಜನಸಾಮಾನ್ಯರು ಸರಿಯಾಗಿ ಅರಿತುಕೊಳ್ಳದೆ ಅವರನ್ನ ಸುತ್ತುವರೆದಿದ್ರು. ಅಲಕ್ಷ್ಯಲಿಂಗ ಅಂತ ಅವರನ್ನ ವರ್ಣನೆ ಮಾಡಿದ್ದಾರೆ. ಬ್ರಹ್ಮಚಾರಿಯೋ, ಗೃಹಸ್ಥನೋ, ಸನ್ಯಾಸಿಯೋ, ಈ ಯಾವ ಆಶ್ರಮದ ಚಿಹ್ನವೂ ಕೂಡ ಅವರಲ್ಲಿ ಕಾಣಿಸ್ತಿರ್ಲಿಲ್ಲ. ಆದರೆ ದಿಗಂಬರತ್ವಾದಿಕಂ ಏಕಮೇವ ಅವಧೂತ ಚಿಹ್ನಂ, ದಿಗಂಬರರಾಗಿದ್ರು, ಅದು ಅವಧೂತನ ಲಕ್ಷಣ. ಅದೊಂದು ಮಾತ್ರ ಅವರಲ್ಲಿತ್ತು. ಆದ್ರಿಂದ ಬಾಲಕರೆಲ್ಲ ಆಶ್ಚರ್ಯದಿಂದ, ಕುತೂಹಲದಿಂದ ಆ ಶುಕರನ್ನ ಸುತ್ತುವರೆದಿದ್ರು. ಅವ್ರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲಲ್ಲಿ ತಾವು ಕೂಡ ಬರ್ತಿದ್ರಂತೆ.
ನಿಜ ಲಾಭ ತುಷ್ಟ ಅಂತ ಇಲ್ಲಿ ವರ್ಣನೆ ಮಾಡಿದ್ದಾರೆ. ನಿಜ ಲಾಭ ತುಷ್ಟ ಅಂದ್ರೆ ಅಂತರಂಗದಲ್ಲಿ ಭಗವಂತನನ್ನೇನು ಕಾಣ್ತಾ ಇದ್ದಾರೆ ಅವರು ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿ, ಅಥವಾ ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿ ಇಲ್ಲದೇ ಇದ್ದಾಗಲೂ ಕೂಡ ಭಗವಂತನನ್ನ ಧ್ಯಾನ ಮಾಡ್ತಾ ಇರ್ತಾರೆ. ಅದೇ ದೊಡ್ಡ ಲಾಭ. ಆತ್ಮಾನಂದ ಅಂತ ಅನ್ನೋದೇ ದೊಡ್ಡ ಲಾಭ. ಅದನ್ನ ಅನುಭವಿಸಿ ತೃಪ್ತರಾದವರು. ಇಂಥ ಶುಕಾಚಾರ್ಯ ಪರೀಕ್ಷಿತನಿಗೆ ಆ ತತ್ವವನ್ನು ಉಪದೇಶ ಮಾಡಿದರು. ಅದರಿಂದ ಪರೀಕ್ಷಿತ್ ಕೂಡ ಆ ಶುಕಮುನಿಯ ಉಪದೇಶ ಪಡ್ಕೊಂಡು ಭಗವಂತನ ಧ್ಯಾನದಲ್ಲಿ ಮಗ್ನನಾಗಿದ್ದ. ಅದನ್ನು ಮುಂದೆ 12ನೇ ಸ್ಕಂದದಲ್ಲಿ 4ನೇ ಅಧ್ಯಾಯದ 53ನೇ ಶ್ಲೋಕದಲ್ಲಿ ಒಂದು ಕಡೆ ಹೀಗೆ ವರ್ಣನೆ ಮಾಡ್ತಾರೆ. ಬುದ್ಧ್ಯಾನುಮಾನ ಗರ್ಭಿಣ್ಯ ವಾಸುದೇವಾನುಚಿಂತೆಯ ಚೋದಿತೋ ವಿಪ್ರವಾಕ್ಯೇನ ನತ್ವಾಂ ಧಕ್ಷತಿ ತಕ್ಷಕಃ ಅಂತ. ಇದೊಂದು ಯುಕ್ತಿ. ನಾನು ಭಗವಂತನ ದಾಸ, ಯಾಕೆಂದ್ರೆ ನಾನು ಭಗವಂತನ ಪ್ರತಿಬಿಂಬನಾದ್ದರಿಂದ, ಅವನು ಬಿಂಬನಾದ್ದರಿಂದ. ಇದೊಂದು ಯುಕ್ತಿಯನ್ನು ಬಳಸಿ ಆ ಭಗವಂತ ಗುಣಪೂರ್ಣನಾಗಿದ್ದಾನೆ, ದೋಷ ದೂರನಾಗಿದ್ದಾನೆ ಅಂತ ಈ ಜ್ಞಾನಿಗಳು ಧ್ಯಾನಿಸ್ತಾ ಇರ್ತಾರೆ. ಅಂಥದೇ ಧ್ಯಾನವನ್ನ ನೀನು ಕೂಡ ಮಾಡು ಅಂತ ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಉಪದೇಶಿಸ್ತಾರೆ. ನೀನು ಹೀಗೆ ಧ್ಯಾನ ಮಾಡ್ತಾ ಇದ್ದಿದ್ದಾದ್ರೆ ಆ ಶಮೀಕ ಋಷಿಯ ಮಗನಾದ ಶೃಂಗಿ ನಿನಗೇನು ಶಾಪ ಕೊಟ್ಟಿದ್ದ, ಆವಾಗ ತಕ್ಷಕ ನಿನಗೆ ಕಚ್ಚಿದ್ರೂ ಕೂಡ, ನಿನ್ನ ಹೊರಮೈಗೆ ಕಚ್ಚಿದ್ರೂ ನೀನು ಧ್ಯಾನದಲ್ಲಿರುವುದರಿಂದ ಅಪಮೃತ್ಯು ದೋಷ ನಿನಗೆ ಬರೋದಿಲ್ಲ ಅಂತ ಅವರು ಉಪದೇಶಿಸ್ತಾರೆ. ಆ 12ನೇ ಸ್ಕಂದದ 5ನೇ ಅಧ್ಯಾಯದಲ್ಲಿ ರಾಜ ಮತ್ತೆ ಹೇಳ್ತಾನೆ, ಭಗವನ್ ತಕ್ಷಕಾದಿಭ್ಯ ಮೃತ್ಯುಭ್ಯೋ ನ ಬಿಭೇಮ್ಯಹಂ ಪ್ರವಿಷ್ಟೋ ಬ್ರಹ್ಮ ನಿರ್ವಾಣಂ ಅಭಯಂ ದರ್ಶಿತಂ ತ್ವಯ. ನೀನು ನನಗೆ ಪರಮಾತ್ಮನನ್ನ ಉಪದೇಶ ಮಾಡಿದ್ದೆ, ನಾನಿನ್ನು ತಕ್ಷಕಾದಿ ಯಾರಿಗೂ ಕೂಡ ಹೆದರೋದಿಲ್ಲ. ನನ್ನ ಮನಸ್ಸನ್ನು ನಾನು ಭಗವಂತನಲ್ಲೇ ನೆಲೆ ನಿಲ್ಲಿಸ್ತೇನೆ. ಅಜ್ಞಾನಂತ ನಿರಸ್ತಮ್ಮೆ, ನನ್ನ ಜ್ಞಾನ ಹೋಗಿದೆ. ಭವತಾ ದರ್ಶಿತಂ ಕ್ಷೇಮಂ ಪರಂ ಭಗವತಃ ಪದಂ. ಇಷ್ಟು ಆ ಶುಕಾಚಾರ್ಯನಿಗೆ ಪರೀಕ್ಷಿತ್ ಹೇಳಿದ ಮೇಲೆ ಶುಕಾಚಾರ್ಯ ಅಲ್ಲಿಂದ ಹೊರಟೋದ್ರು. ಆತ್ಮಾನಂ ಆತ್ಮನ ಸಮಾಧಾಯ. ಮುಂದೆ ಪರೀಕ್ಷಿತ ಸಮಾಧಿ ಸ್ಥಿತನಾದ. ಬ್ರಹ್ಮಭೂತ, ಬ್ರಹ್ಮನಲ್ಲಿ ಮಗ್ನನಾಗಿದ್ದ. ತಕ್ಷಕ ಪ್ರಹಿತೋ ವಿಪ್ರಾಹ ಕ್ರುದ್ಧೇನ ದ್ವಿಜಸೂನುನ. ಆಗ ತಕ್ಷಕ ಅಲ್ಲಿಗೆ ಬಂದ. ದದರ್ಶ ಪಥಿ ಕಾಶ್ಯಪಂ. ಮುಂದೆ ನಾನು ಈಗ 1-2 ದಿವಸದಿಂದ ಹೇಳಿದಂತೆ ಕಾಶ್ಯಪ ಅನ್ನೋ ಬ್ರಾಹ್ಮಣನನ್ನು ನೋಡಿದ. ಅವನು ರಾಜನನ್ನು ಉಳಿಸ್ಲಿಕ್ಕೆ ಬಂದಿದ್ದ. ಅವನಿಗೆ ಬೇಕಾದಷ್ಟು ಸಂಪತ್ತು ಇತ್ಯಾದಿಗಳನ್ನು ಕೊಟ್ಟು ಕಳಿಸಿಕೊಟ್ಟು ಬಿಟ್ಟ ಈ ತಕ್ಷಕ. ಮುಂದೆ ಕಾಮರೂಪಿ ಅದಶನ್ ನೃಪಂ. ದ್ವಿಜರೂಪ ಪ್ರತಿಚ್ಛನ್ನ ಕಾಮರೂಪಿ ಅದಶನ್ ನೃಪಂ. ಬ್ರಾಹ್ಮಣ ರೂಪದಿಂದ ಈ ತಕ್ಷಕನೂ ಬಂದಿದ್ದ ಅಂತ ಭಾಗವತ ಹೇಳುವಂತೆ ಕಾಣಿಸ್ತದೆ. ಕಚ್ಚಿಬಿಟ್ಟ. ಮುಂದೆ ಆ ವಿಷದ ಅಗ್ನಿಗೆ ಅದು ಭಸ್ಮವಾಗಿ ಹೋಯಿತು. ಅವರೆಲ್ಲರೂ ಕೂಡ ಸುತ್ತಮುತ್ತಲಿದ್ದವರು ಹಾಹಾಕಾರ ಮಾಡಿದರು. ಆದರೆ ಅಲ್ಲಿರುವಂತಹ ದೇವತೆಗಳು, ಯಕ್ಷರು ಮೊದಲಾದವರೆಲ್ಲ ಪುಷ್ಪವೃಷ್ಟಿ ಮಾಡಿದ್ರಂತೆ. ಸರ್ವೇ ವಿಸ್ಮಿತಾ ಭವನ್ ದೇವಾಸುರ ನರಾದಯ ವವೃಷು ಪುಷ್ಪವರ್ಷಾಣಿ ನೇದು ಅಪ್ಸರಸಃ ಜಗುಹು. ಮುಂದೆ ಆತ ಆ ಗರುಡಧ್ವಜನಾದ ಭಗವಂತನ ಪಾದಕಮಲವನ್ನು ಸೇರಿದೆ. ಮುಂದೆ 34ನೇ ಶ್ಲೋಕ.
ತಂ ದ್ವೆಷ್ಟವರ್ಷಂ ಸುಕುಮಾರಪಾದ ಕರೋರು ಬಾಹ್ವಂಸ ಕಪೋಲಗಾತ್ರಂ ಚಾರ್ವಾರುಣೋ ಅರುಣ ಚಾರ್ವಾರುಣಾಕ್ಷೋನ್ನಸ ತುಲ್ಯಕರ್ಣಂ ಶುಭ್ರಾನನಂ ಕಂಬು ಸುಜಾತ ಕಂಠಂ. ಸದಾ 16ನೇ ವಯಸ್ಸಿನಲ್ಲೇ ಇರುವಂತೆ ಶುಕಾಚಾರ್ಯ ಕಾಣಿಸ್ತಾರೆ. ಸುಂದರವಾದಂತಹ ಕೋಮಲವಾದ ಪಾದ, ಕೈ, ತೊಡೆ, ತೋಳು, ಹೆಗಲು ಇದೆಲ್ಲ ಇದ್ದಂಥವ್ರು. ಕೆಂಪಾದಂತಹ ಕಣ್ಣು, ಉನ್ನತವಾದ ಮೂಗು, ಮತ್ತೆ ಸಮವಾದಂಥ ಏನೂ ವ್ಯತ್ಯಾಸ ಇಲ್ಲದೆ ಇರುವಂತಹ 2 ಕಿವಿಗಳು, ಶುಭ್ರವಾಗಿ ಹೊಳೆಯುವ ಮುಖ, ಶಂಖದಂತೆ 3 ರೇಖೆಗಳಿದ್ದಂಥ ಕೊರಳು. ಇದು ಆ ಶುಕಾಚಾರ್ಯರ ಸ್ವರೂಪ. ಇದು 1ನೇ ಸ್ಕಂದದ 20ನೇ ಅಧ್ಯಾಯದ 2ನೇ ಶ್ಲೋಕ. ಮುಂದೆ 3ನೇ ಶ್ಲೋಕ ಹೇಳ್ತಾರೆ. ನಿಗೂಢಜತೃಂ ಪೃಥು ತುಂಗವಕ್ಷಸಂ ಆವರ್ತನಾಭಿಂ ವಲಿವಲ್ಗೂದರಂ ಚ ದಿಗಂಬರಂ ವಕ್ರವಿಕೀರ್ಣಕೇಶಂ ಪ್ರಲಂಬಬಾಹುಂ ಸ್ವಮರೋತ್ತಮಾಭಂ. ತುಂಬ ಸುಂದರವಾದಂತಹ ಆಕಾರ. ಅವರ ಹೆಗಲ ಮೂಳೆ ಎದ್ದು ಕಾಣ್ತಿರ್ಲಿಲ್ಲ, ಮಾಂಸಲವಾಗಿದ್ದರಿಂದ ಮುಚ್ಚಿಕೊಂಡಿತ್ತು. ಉನ್ನತವಾದ ಎದೆ, ಆಳವಾದ ಹೊಕ್ಕಳು, ಮತ್ತೆ ಅವರ ಉದರದಲ್ಲಿ 3 ಒಲಿಗಳು, ಗುಂಗುರು ಕೂದಲು ಅವರ ತಲೆ ಮೇಲೆಲ್ಲ ಹಾರಾಡ್ತಾ ಇತ್ತು. ದೀರ್ಘವಾದ ತೋಳು. ಅಮರೋತ್ತಮರಂತೆ ಅವರು ಕಾಣ್ತಾ ಇದ್ರು, ದೇವೋತ್ತಮರಂತೆ. ಯಾಕೆ ಅವರ ಲಕ್ಷಣವನ್ನು ವರ್ಣನೆ ಮಾಡ್ತಾ ಇದ್ದಾರೆ ಅಂದ್ರೆ, ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತೆ ಸಿದ್ಧಂತಿ ಚ ಮನೋರಥಾಹ ಅಂತ ನಾವು ಕೇಳಿರ್ತೀವಿ. ಗುರುಗಳ ಸ್ವರೂಪವನ್ನು ಅವರ ಪಾದದಿಂದ ಆರಂಭಿಸಿ ಅವರ ತಲೆಯವರೆಗೆ ನೋಡಬೇಕು ಅಂತಿದೆ, ನಾವು ಧ್ಯಾನಿಸಬೇಕು ಅಂತಿದೆ. ಅದಕ್ಕಾಗಿ ಅವರ ಸ್ವರೂಪವನ್ನು ವರ್ಣನೆ ಮಾಡಿದ್ದಾರೆ. ಮುಖ್ಯ ಪ್ರಾಣ ಮತ್ತು ಪರಮಾತ್ಮ 32 ಲಕ್ಷಣಗಳಿಂದ ಕೂಡಿದವರಾಗಿರ್ತಾರೆ. ಗುರುದ್ರದೇವ 28 ಲಕ್ಷಣದಿಂದ ಕೂಡಿದವನಾಗಿರ್ತಾನೆ. ಆ ರುದ್ರದೇವನ ಅವತಾರಭೂತರಾದವರು. ಸಮ್ಯಕ್ ಲಕ್ಷಣ ಸಂಪನ್ನ ಯದ್ದದ್ಯಾತ್ ಸುಪ್ರಸನ್ನಧೀಹಿ ಶಿಷ್ಯಾಯಿ ಸತ್ಯಂ ಭವತಿ ತತ್ಸರ್ವಂ ನಾತ್ರ ಸಂಶಯ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಹೇಳ್ತಾರೆ. ಹೆಚ್ಚು ಲಕ್ಷಣಗಳು ಉಳ್ಳಂತಹ ಸುಂದರವಾದ ಆಕಾರವುಳ್ಳ ಗುರು ಎಷ್ಟು ಸಿಗ್ತಾನೆ, ಪ್ರಸನ್ನ ಮನಸ್ಸಿನಿಂದ ಅವನೇನು ಕೊಡ್ತಾನೆ, ಅದರಿಂದ ಆ ಶಿಷ್ಯರಿಗೆ ಜ್ಞಾನ ಪ್ರಾಪ್ತಿ ಆಗ್ತದೆ ಅಂತ ವರ್ಣನೆ ಮಾಡ್ತಾರೆ. ಇದು ಆ ಶುಕರ ಕಾಂತಿ. ಶ್ಯಾಮಂ ಸದಾ ಪೀತ್ಯ ವಯೋಂಗಲಕ್ಷ್ಮ್ಯ ಸ್ತ್ರೀಣಾಂ ಮನೋದ್ಯಂ ರುಚಿರಸ್ಮಿತೇನ ಪ್ರತ್ಯುತ್ಥ ಮುನಯಶ್ಚಾಸನೇಭ್ಯ ತಲ್ಲಕ್ಷಣಜ್ಞಾ ಅಪಿ ಗೂಢವರ್ಚಸಂ ಅಂತ ಮುಂದೆ 4ನೇ ಶ್ಲೋಕ. ನೀಲವರ್ಣದ ಕಾಂತಿ ಇತ್ತು, ಬಾಲ್ಯ ದಾಟಿತ್ತು, ಆದರೆ ಯೌವನ ಇನ್ನೂ ಪೂರ್ಣವಾಗಿ ಬಂದಿರಲಿಲ್ಲ ಅಂತ 16 ವರ್ಷದ ಸೌಂದರ್ಯ ಅವ್ರದ್ದು. ಸುಂದರವಾದಂತಹ ಮಂದಹಾಸ, ಆ ಮೋಹಕವಾದ ಮುಗುಳ್ನಗೆ ಎಲ್ಲ ಸ್ತ್ರೀಯರನ್ನು ಮರಳು ಮಾಡುವಂತಿತ್ತು. ತಾವು ಮಹಾಜ್ಞಾನಿ ಅಂತ ತೋರಿಕೊಡುತ್ತಿರಲಿಲ್ಲ ಅವರು. ತಲ್ಲಕ್ಷಣಜ್ಞಾ ಗೂಢವರ್ಚಸಂ, ಅವರ ವರ್ಚಸ್ಸೇ ಗೂಢವಾಗಿತ್ತು. ಆದರೆ ಬೇರೆ ಯಾರಿಗೂ ಅವರು ಅಂಥ ಜ್ಞಾನಿ ಅಂತ ಗೊತ್ತಾಗ್ತಿತ್ತೋ ಇಲ್ಲ. ಋಷಿಗಳಿಗೆ ಇದೆಲ್ಲ ಗೊತ್ತಾಯ್ತು. ಆದ್ರಿಂದ ಅವರು ಅವರನ್ನು ಎದ್ದು ನಿಂತು ಸ್ವಾಗತಿಸಿದರಂತೆ. ಬುಧೋ ಬಾಲಕವತ್ ಕ್ರೀಡೇತ್ ಕುಶಲೋ ಜಡವಚ್ಚರೇತ್ ಉದೇದ್ ಉನ್ಮತ್ತವದ್ವಾಕ್ಯಂ ವಾಕ್ಯಂ ಗೋಚಾರಿ ನೈಗಮೋ ಭವೇತ್ ಅಂತ ಭಾಗವತದಲ್ಲಿ ಒಂದ್ ಕಡೆ ಹೇಳ್ತಾರೆ. ದೊಡ್ಡ ಜ್ಞಾನಿ ಆದರೂ ಕೂಡ ಬಾಲಕನಂತೆ ಇರಬೇಕು. ಕುಶಲ ಬುದ್ಧಿವಂತನೇ, ಆದರೆ ಮೂರ್ಖನಂತೆ ಇರಬೇಕು. ಹುಚ್ಚರಂತೆ ಮಾತನಾಡಬೇಕು ಅಂತ ಹೇಳ್ತಾರೆ.
ಗೋಚಾರಿ ನೈಗಮೋ ಭವೇತ್. ದೊಡ್ಡ ವೇದಜ್ಞ ಆದರೆ ಏನೋ ಎಮ್ಮೆಯೋ ದನವೋ ಓಡಾಡಿಕೊಂಡು ಇರುವಂತೆ ಇರಬೇಕು. ಇದೆಲ್ಲ ಅವಧೂತನ ಲಕ್ಷಣ, ನಮ್ಮಂಥವ್ರಿಗಲ್ಲ. ಅಂಥ ಲಕ್ಷಣಗಳಿಂದ ಕಂಗೊಳಿಸುವಂಥವ್ರು ಈ ಶುಕ. ಸವಿಷ್ಣುರಾತೋಥಿತ ಆಯಗತಾಯ ತಸ್ಮೈ ಸಪರ್ಯಾಂ ಶಿರಸಾ ಜಹಾರ ತಥೋ ನಿವೃತ್ತ ಹ್ಯಬುಧಾ ಸ್ತ್ರೀಯೋರ್ಭಕಾ ಮಹಾಸನೆ ಚೋಪವಿವೇಶ ಪೂಜಿತ ಅಂತ 1ನೇ ಸ್ಕಂದದ 20ನೇ ಅಧ್ಯಾಯದ 5ನೇ ಶ್ಲೋಕ. ಅತಿಥಿಯಾಗಿ ಬಂದಂತಹ ಶುಕಾಚಾರ್ಯನಿಗೆ ಪರೀಕ್ಷಿತ ಅರ್ಘ್ಯಪಾದ್ಯಾದಿಗಳನ್ನ ಕೊಟ್ಟನಂತೆ. ಶಿರಸಾ ಆಜಹಾರ, ಎಲ್ಲನೂ ತನ್ನ ತಲೆ ಮೇಲೆ ಹೊತ್ತು ತಂದ. ಮತ್ತೆ ಕುತೂಹಲದಿಂದ ಆ ಶುಕರನ್ನು ನೋಡುವ ಬಯಕೆಯಿಂದ ಅಲ್ಲಿ ಸುತ್ತಲೂ ಏನು ಸ್ತ್ರೀಯರು ಅಜ್ಞ ಬಾಲಕರೆಲ್ಲ ಬಂದಿದ್ರಲ್ಲ, ಅವರೆಲ್ಲರನ್ನೂ ಕೂಡ ದೂರ ಕಳಿಸಿದ. ಮುನಿ ಆಸನದ ಮೇಲೆ ಕೂತ್ಕೊಂಡ ಅಲ್ಲಿ ಶೋಭಿಸ್ತಾ ಇದ್ದ. ಅದು ಹೇಗಿದ್ದ ಅಂತ ಅದ್ರ ಮುಂದಿನ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾರೆ. 7ನೇ ಶ್ಲೋಕದಲ್ಲಿ. 6ನೇ ಶ್ಲೋಕವೊಂದನ್ನು ಇಲ್ಲಿ ವಿಷ್ಣು ತೀರ್ಥರು ಬಿಟ್ಟಂತೆ ಕಾಣಿಸ್ತಾರೆ. ಸಸಂವೃತಸ್ತತ್ರ ಮಹಾನ್ ಮಹೀಯಸಾಂ ಬ್ರಹ್ಮರ್ಷಿ ರಾಜರ್ಷಿ ದೇವರ್ಷಿ ಸಂಘೈ ವಿರೋಚತಾಲಂ ಭಗವಾನ್ ಯಥೇಂದು ಗೃಹ ಕ್ಷತಾರ ನಿಕರೈ ಪರೀತಃ ಅಂತ. ಆಸನದಲ್ಲಿ ಶುಕ ಕೂತ್ಕೊಂಡ್ರಲ್ಲ, ಸುತ್ತಲೂ ಬ್ರಹ್ಮರ್ಷಿಗಳು ರಾಜರ್ಷಿಗಳೆಲ್ಲ ಇದ್ರು. ಅವರೆಲ್ಲರ ಜೊತೆಗೆ ಅವರೆಲ್ಲರ ನಡುವೆ ಈ ತರ ಇವರಿದ್ದಾಗ ಗ್ರಹ ನಕ್ಷತ್ರಗಳ ನಡುವೆ ಚಂದ್ರ ಇದ್ದಂತೆ ಕಾಣಿಸಿದ್ರಂತೆ. ಮುಂದೆ ಪ್ರಶಾಂತಂ ಆಸೀನಂ ಅಕುಂಠ ಮೇಧಸಂ ಮುನಿಂ ನೃಪೋ ಭಾಗವತೋಭ್ಯುಪೇತ್ಯ ಪ್ರಣಮ್ಯ ಮೂರ್ಧಾ ಅವೈತಃ ಕೃತಾಂಜಲಿ ನತ್ವಾ ಗಿರಾ ಸೂಂದತೆಯ ಅನ್ವಪೃಚ್ಛತ್. ಇದು 8ನೇ ಶ್ಲೋಕ. 5ನೇ ಶ್ಲೋಕದವರೆಗೂ ಭಾಗವತ್ ಸಾರೋದ್ಧಾರದಲ್ಲಿದೆ. 6ನೇ ಶ್ಲೋಕ ಇರಲಿಲ್ಲ, ಆದರೆ 7ನೇ ಶ್ಲೋಕ ಇದೆ. ಇದನ್ನು 8ನೇ ಶ್ಲೋಕ ಅಂತ ಹೇಳಿದೆ 1ನೇ ಸ್ಕಂದದ 20ನೇ ಅಧ್ಯಾಯದಲ್ಲಿ. ಅದು 8ನೇದ್ದಲ್ಲ, 7ನೇದ್ದು. ಪ್ರಶಾಂತವಾದ ಮುಖಮುದ್ರೆ ಇತ್ತು ಆ ಶುಕರ ಮುಖದಲ್ಲಿ. ರಾಜ ಅವನು ಭಗವದ್ಭಕ್ತ, ಸಮೀಪಿಸಿ ನಮಸ್ಕಾರ ಮಾಡಿದ. ಮಧುರವಾದ ಮಾತಿನಿಂದ ಶಿಷ್ಯನು ಗುರುಗಳನ್ನು ಏನು ಕೇಳಬೇಕೋ ಆ ರೀತಿಯಿಂದ ಕೇಳಿದಂತೆ. ವಿಷ್ಣುರಾತಃ ಅಂತ ಬಂದಿದೆ ಹಿಂದೆ 5ನೇ ಶ್ಲೋಕದಲ್ಲಿ. ವಿಷ್ಣುರಾತಃ ಯಾಕೆಂದ್ರೆ ಭಗವಂತ ವಿಷ್ಣು ಈ ಪರೀಕ್ಷಿತನನ್ನ ರಕ್ಷಿಸಿದ್ನಲ್ಲ, ಆದ್ರಿಂದ ಆತನನ್ನ ವಿಷ್ಣುರಾತ ಅಂತ ಹೇಳ್ತಾರೆ. ಈ ಶುಕರನ್ನ ಬ್ರಹ್ಮರಾತ ಅಂತ ಹೇಳ್ತಾರೆ. ಬಾಲಕನಾದರೂ ಕೂಡ ಇವರು ಚತುರ್ಮುಖ ಬ್ರಹ್ಮನೇ ಎಲ್ಲ ಋಷಿಗಳಿಗೂ ಕೂಡ ಕೊಟ್ಟಿದ್ರಲ್ಲ ಇವರನ್ನ. ಸ ಬಾಲಯೇವ ಅಂತ ಭಾಗವತ್ ತಾತ್ಪರ್ಯದಲ್ಲಿ ಅದನ್ನ ವರ್ಣನೆ ಮಾಡಿದ್ದಾರೆ. ಆದ್ರಿಂದ ಅವರು ಬ್ರಹ್ಮರಾತ, ಇವರು ಈ ಪರೀಕ್ಷಿತ ವಿಷ್ಣುರಾತ. ಹೀಗೆ ಅವೆರಡು ಕೂಡ ಅವರಿಗೆ ಹೆಸರು, ಅವರಿಬ್ಬರಿಗೆ. ಪರೀಕ್ಷಿತ ಮತ್ತು ಶುಕಾಚಾರ್ಯ ಅಂತ ಹೀಗೆ ಕರೆಯೋದಕ್ಕಿಂತ ಬ್ರಹ್ಮರಾತ ಮತ್ತೆ ವಿಷ್ಣುರಾತ ಅಂತ ಕರೆಯುವುದು ನನಗೆ ಹೆಚ್ಚು ಇಷ್ಟ ಆಗ್ತದೆ. ಆ ಹೆಸರು ಕೂಡ ತುಂಬಾ ಸುಂದರವಾಗಿದೆ. ಪರೀಕ್ಷಿತ ಎಂಬ ಹೆಸರು, ಶುಕ ಎಂಬ ಹೆಸರು ಸುಂದರವಾಗಿಲ್ಲ ಅಂತಲ್ಲ, ಈ ಹೆಸರು ಹೆಚ್ಚು ಸುಂದರವಾಗಿದೆ ಅಷ್ಟೆ. ಬಾಲೋಪಿಸ ಗುರುತ್ವೇನ ಮುನಿಭ್ಯೋ ಬ್ರಹ್ಮಣಾಯತಃ ದತ್ತೋತೋ ಬ್ರಹ್ಮರಾತೇತಿ ನಾಮ ವೈಯಾಸಕೇರಭೂತ್ ಅಂತ ಪದ್ಮಪುರಾಣದ ಒಂದು ಮಾತಿದೆ. ಬಾಲಕರೇ ಹೌದು, ಆದರೆ ಬ್ರಹ್ಮಣ, ಚತುರ್ಮುಖ ಬ್ರಹ್ಮನಿಂದ ಎಲ್ಲಾ ಮುನಿಗಳಿಗೂ ಗುರುವಾಗಿ ಬಂದವರು ಇವರು. ರಾತ ಅಂದ್ರೆ ಕೊಡಲ್ಪಟ್ಟವರು ಅಂತ ಅರ್ಥ. ದತ್ತ ಅಂದ್ರು ಬ್ರಹ್ಮ ದತ್ತ ಅಂದ್ರು, ಬ್ರಹ್ಮ ರಾತ ಅಂದ್ರು ಒಂದೇ ಅರ್ಥ.
ಆದ್ರಿಂದ ಬ್ರಹ್ಮರಾತ ಅಂತ ಅವರಿಗೆ ಹೆಸರಾಗಿತ್ತು. ಮುಂದೆ ಪರೀಕ್ಷಿತ್ ಏನು ಮಾತಾಡ್ತಾನೆ ಅದನ್ನ ವಿಷ್ಣು ತೀರ್ಥರು ಭಾಗವತ ಸಾರೋದ್ಧಾರದಲ್ಲಿ ಹೇಳಿಲ್ಲ, ಆದರೆ ಭಾಗವತ ಸಾರೋದ್ಧಾರದ ಒಂದು ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಈಶಾಂ ಸಂಸ್ಮರಣಾತ್ ಪುಂಸಃ ಸದ್ಯ ಶುದ್ಧಂತಿ ವೈಗ್ರಹ ಅಂತ ಅದನ್ನು ಹೇಳಿದ್ದಾರೆ. ಅದಕ್ಕಿಂತ ಮೊದಲು ಆ 8ನೇ ಶ್ಲೋಕ ಇದೆಯಲ್ಲ, 1ನೇ ಸ್ಕಂದದ 20ನೇ ಅಧ್ಯಾಯದ 8ನೇ ಶ್ಲೋಕ. ಅಹೋ ಅದ್ಯ ವಯಂ ಬ್ರಹ್ಮನ್ ಸತ್ಸೇವ್ಯಾಹ ಕ್ಷತ್ರಬಂಧವಃ ಕೃಪಯಾ ಅತಿಥಿ ರೂಪೇಣ ಭವದ್ಭಿಸ್ ತೀರ್ಥಕಾಕೃತಃ. ಅದನ್ನು ಒಂದನ್ನು ನೋಡಿಬಿಡೋಣ. ಮುನಿಗಳೇ, ತಾವು ಕೃಪೆ ಮಾಡಿ ನನ್ನ ಮನೆಯವರೆಗೆ ಬಂದಿದ್ದೀರಿ. ತಾವು ತಮ್ಮ ಸಂಪರ್ಕದಿಂದಲೇ ಎಲ್ಲಾ ತೀರ್ಥಗಳನ್ನು ಪವಿತ್ರವನ್ನಾಗಿ ಮಾಡುವಂಥವರು, ನಮ್ಮನ್ನೂ ಪವಿತ್ರವನ್ನಾಗಿ ಮಾಡಿದ್ದೀರಿ. ಈ ಎಲ್ಲ ಸಜ್ಜನದ ಸಮಾಗಮಕ್ಕೆ ಮತ್ತೆ ಶಾಸ್ತ್ರದ ಶ್ರವಣಕ್ಕೆ ನನ್ನನ್ನು ನೀವು ಅಧಿಕಾರಿಯನ್ನಾಗಿ ಮಾಡಿದ್ದೀರಿ ಅಂತ. ತೀರ್ಥಕಾಹ ಕೃತಾಹ ಅಂತ ತುಂಬಾ ಸುಂದರವಾದ ಶಬ್ದ ಅದು. ನಮ್ಮನ್ನೂ ನೀವು ತೀರ್ಥರನ್ನಾಗಿ ಮಾಡಿದ್ದೀರಿ. ಪರೀಕ್ಷಿತ ಹೇಳ್ತಾನೆ, ಅವನು ಒಬ್ಬ ತೀರ್ಥನೇ ಆದ. ಅವ್ರು ಮಾತ್ರ ಅಲ್ಲ, ನಾವು ಕೂಡ ಆ ರೀತಿಯಾಗಿ ಭಗವಂತನ ಸೇವೆ ಮಾಡಿದರೆ, ಭಾಗವತರ ಸೇವಾ ಮಾಡಿದರೆ ಸ್ವಲ್ಪ ಪವಿತ್ರರೇ ಆಗ್ತೇವೆ. ಸಣ್ಣ ಸಣ್ಣ ತೀರ್ಥಗಳಾದ್ರೂ ನಾವು ಹಾಗೇ ಆಗ್ತೇವೆ. ಮಹಾಭಾರತದ ಆಶ್ವಮೇಧಿಕ ಪರ್ವದಲ್ಲಿ ದ್ವಿಧಂ ತೀರ್ಥಮಿತ್ಯಾಹು ಸ್ಥಾವರಂ ಜಂಗಮಂ ತಥಾ. ಸ್ಥಾವರಾತ್ ಜಂಗಮಂ ಶ್ರೇಷ್ಠಂ ತಥೋ ಜ್ಞಾನ ಪರಿಗ್ರಹ. ಸ್ಥಾವರವಾದ ನದಿ ಮೊದಲಾದ ತೀರ್ಥಗಳೇನಿರ್ತಾವಲ್ಲ, ಅದಕ್ಕಿಂತ ಜಂಗಮ ತೀರ್ಥ ಅಂದ್ರೆ ಜ್ಞಾನಿಗಳು ಶ್ರೇಷ್ಠರು. ಯಾಕೆಂದ್ರೆ ತಥೋ ಜ್ಞಾನ ಪರಿಗ್ರಹ, ಅವರಿಂದ ನಮಗೆ ಜ್ಞಾನ ಪ್ರಾಪ್ತ ಆಗ್ತದೆ ಅಂತ ವರ್ಣನೆ ಮಾಡ್ತಾರೆ. ಮುಂದೆ ಯೇಷಾಂ ಸಂಸ್ಮರಣಾತ್ ಪುಂಸಃ ಸದ್ಯ ಶುದ್ಧಂತಿ ವೈಗ್ರಹ ಅಂತ 9ನೇ ಶ್ಲೋಕ, 1ನೇ ಸ್ಕಂದದ 20ನೇ ಅಧ್ಯಾಯದ 9ನೇ ಶ್ಲೋಕ. ಅದನ್ನ ವಿಷ್ಣು ತೀರ್ಥರು ತಮ್ಮ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. 9 ಮತ್ತೆ 13ನೇ ಶ್ಲೋಕ ಇವನ್ನೆಲ್ಲ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಅದೇನು 9ನೇ ಶ್ಲೋಕದ ಅರ್ಥ? ನಿಮ್ಮಂಥವರ ಸ್ಮರಣೆ ಮಾಡಿದ್ರಿಂದೇ ನಮ್ಮ ಮನೆಗಳು ಪವಿತ್ರ ಆಗ್ತವೆ. ಮತ್ತೆ ನೀವೇ ನಮಗೆ ದರ್ಶನ ಕೊಟ್ರೆ, ಸ್ಪರ್ಶನ ಕೊಟ್ರೆ, ಮತ್ತೆ ಪಾದ ಪ್ರಕ್ಷಾಳನ ನಿಮ್ಮದು ನಾವು ಮಾಡಿದರೆ, ನಿಮಗೆ ಆಸನ ದಾನಾದಿಗಳನ್ನು ಕೊಟ್ರೆ ನಮ್ಮ ಮನೆ ಪವಿತ್ರ ಆಗ್ತದೆ ಅಂತ ಏನು ಹೇಳಬೇಕಾಗಿದೆ? ಸಾನ್ನಿಧ್ಯಾತ್ತೇ ಮಹಾಯೋಗಿನ್ ಪಾತಕಾನಿ ಮಹಾಂತ್ಯಪಿ. ನೀನು ಬಂದ್ರೆ ಎಲ್ಲ ಪಾತಕಗಳು ಹೊರಟು ಹೋಗ್ತವೆ, ಪಾಪಗಳೆಲ್ಲ ಓಡಿ ಹೋಗ್ತವೆ ಅಂತ ಅವನನ್ನು ಪ್ರಶ್ನೆ ಮಾಡಿದ್ದಾನೆ. ಆ ಶುಕರನ್ನ ಸ್ತೋತ್ರ ಮಾಡ್ತಾನೆ ಪರೀಕ್ಷಿತ. ಅತಃ ಪೃಚ್ಛಾಮಿ ಸಂಸಿದ್ಧಂ, ನೀವು ಸಿದ್ಧರು. ಮ್ರಿಯಮಾಣಸ್ಯ ಸರ್ವದಾ, ಸಾಯ್ಲಿಕ್ಕೆ ಹೊರಟಿರೋನು ಏನು ಮಾಡಬೇಕು, ಏನು ಶ್ರವಣ ಮಾಡಬೇಕು, ಏನು ಕರ್ತವ್ಯ ಮಾಡಬೇಕು ಅನ್ನೋದನ್ನು ಹೇಳಿ ಅಂತ ಅವ್ರನ್ನ ಕೇಳಿದೆ. ಮುಂದೆ ಭಾಗವತ್ ಸಾರೋದ್ಧಾರದಲ್ಲಿ 39ನೇ ಶ್ಲೋಕ, ಅದು ಮೂಲ ಭಾಗವತದಲ್ಲಿ 10ನೇ ಸ್ಕಂದದ 1ನೇ ಅಧ್ಯಾಯದ 5ನೇ ಶ್ಲೋಕ. ಅವನು ಪ್ರಶ್ನೆ ಕೇಳಿದ್ದ, ಸಾಯಲಿಕ್ಕೆ ಹೊರಟವನು ಏನು ಶ್ರವಣ ಮಾಡಬೇಕು, ಏನು ತತ್ವಜ್ಞಾನ ಪಡ್ಕೋಬೇಕು ಅದನ್ನು ಹೇಳಿ ಅಂತ. ಮತ್ತೆ ಭಗವಂತನ ಲೀಲೆಗಳನ್ನು ನಿರ್ದಿಷ್ಟವಾಗಿ ಕೇಳಬೇಕು ಅಂತ ಬಯಸಿದ್ದ ಅವನು ಹೇಳಿ ಕೇಳಿದ. ನಮ್ಮ ಅಜ್ಜಂದಿರಾದ ಪಾಂಡವರು ಆ ಯುದ್ಧವನ್ನ ಯಶಸ್ವಿಯಾಗಿ ಗೆದ್ದರು. ಯುದ್ಧ ಅನ್ನೋದೊಂದು ಸಾಗರದಂತೆ, ಆ ಕೌರವರ ಸೈನ್ಯ ಅದೊಂದು ದೊಡ್ಡ ಸಾಗರದಂತೆ. ಕೌರವರ ಸೈನ್ಯದಲ್ಲಿ ಭೀಷ್ಮರಂಥ ದೊಡ್ಡ ದೊಡ್ಡ ಸೇನಾಪತಿಗಳಿದ್ರು. ಅವರೆಲ್ಲ ತಿಮಿಂಗಿರಗಳಂತೆ. ಪಿತಾಮಹಾಯಿ ಮೇ ಸಮರೇ ಅಮರಂಜಯೈ ದೇವವೃತಾದ್ಯೈ ಅತಿರಥೈ ತಿಮಿಂಗಿಲೈ ದುರತ್ಯಯಂ ಕೌರವ ಸೈನ್ಯ ಸಾಗರಂ ಅಂತ ದೊಡ್ಡ ಸೈನ್ಯ ಎಂಬ ಸಾಗರ ಅದು. ಕೃತ್ವ ಅತರನ್ ವತ್ಸಪದಂ ಸ್ಮಯತ್ಪ್ಲವಾಹ, ದೊಡ್ಡ ಸಾಗರವೇ ಅದು. ಆದರೆ ಅದನ್ನು ಅನಾಯಾಸವಾಗಿ ದಾಟಿದ್ರು. ಹೇಗೆ ಅಂದರೆ, ಒಂದು
ಒದ್ದೆ ಆದ ಜಾಗದಲ್ಲಿ, ಕೆಸರಿರುವ ಜಾಗದಲ್ಲಿ ಒಂದು ದೊಡ್ಡ ಹಸು ಅಥವಾ ಗೂಳಿಯೋ ಅಲ್ಲ, ಅದರದೊಂದು ಕರು ಓಡಾಡಿದಾಗ ಆ ಕರುವಿನ ಪಾದದ ಗೊರಸು ತಾಗಿ ಏನೊಂದು ಗುರುತಾಗಿರ್ತದಲ್ಲ, ಅಲ್ಲಿ ಅಷ್ಟು ನೀರು ನಿಲ್ತದಲ್ಲ, ಅಷ್ಟು ಸುಲಭವಾಗಿ ಈ ಸೈನ್ಯವೆಂಬ ಸಾಗರವನ್ನು ದಾಟಿದ್ರು ನಮ್ಮ ಅಜ್ಜಂದ್ರು. ವಸ್ತುತಃ ಹಸುವೆ ಮತ್ತೆ ಗುಳಿಯೇ ಆದ್ರೂ ಕೂಡ ಅದರದ್ದು ಪಾದ ಏನು ಬಹಳ ದೊಡ್ಡದೇನು ಇರೋದಿಲ್ಲ, ಅದರ ಪಾದದಿಂದ ಅದು ಗುರುತಿನಲ್ಲಿ ಹೆಚ್ಚು ನೀರೇನು ನಿಲ್ಲೋದಿಲ್ಲ, ಅದಕ್ಕಿಂತಲೂ ಸಣ್ಣದು ಈ ಕರು ಅನ್ನೋದನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಅಷ್ಟು ಅನಾಯಾಸವಾಗಿ ದಾಟಿ ಬಿಟ್ರಲ್ಲ. ಯಾಕಂದ್ರೆ ಗೀತೆಯಲ್ಲಿ ಅದನ್ನು ಹೇಳಿದ್ದಾರೆ, ಮಯೈವೇತೆ ನಿಹತ ಪೂರ್ವಮೇವ ನಿಮಿತ್ತ ಮಾತ್ರ ಭವ ಸವ್ಯಸಾಚಿನ್ ಅಂತ. ನಾನು ಇವ್ರನ್ನೆಲ್ಲ ಕೊಂದಾಕಿದ್ದೇನೆ, ನೀನು ಅವರನ್ನು ಕೊಲ್ಲಿಕ್ಕೆ ಕೇವಲ ಒಂದು ನಿಮಿತ್ತನಾಗೋ. ಮಯಾ ಹತಾಂಸ್ತಂ ಜಹಿಮಾ ವ್ಯತಿಷ್ಠಾ ಯುದ್ಧಸ್ವ ಜೇತಾಸಿ ರಣೇ ಸಪತ್ನಾನ್. ನಾನು ಅವರನ್ನು ಕೊಂದಿದ್ದೇನೆ, ನೀನೇ ಅವರನ್ನ ಕೊಲ್ಲಿಕ್ಕೊಂದು ನಿಮಿತ್ತ ಮಾತ್ರ ಆಗುವಂತ. ಭಾಗವತದಲ್ಲಿ ಮತ್ತೊಂದು ಕಡೆ 11ನೇ ಸ್ಕಂದವೋ 12ನೇ ಸ್ಕಂದದಲ್ಲೂ ಎಲ್ಲೋ ಒಂದು ಕಡೆ ಇದೆ, ಅಷ್ಟಾದಶಾಕ್ಷೌಹಿಣೀನಾಂ ತಾವದ್ಭಿರ್ ಮಾಯಾ ಜನೈ ಕೃತಂ ವ್ಯಾಪಾದನಂ ಏನ ತಸ್ಮೈ ವಿಶ್ವಾತ್ಮನೇ ನಮಃ. 18 ಅಕ್ಷೌಹಿಣಿ ಸೈನ್ಯವನ್ನ 18 ದಿನಗಳಲ್ಲಿ ಅನಾಯಾಸವಾಗಿ ಈತ ಕೊಂದು ಹಾಕಿಬಿಟ್ಟ ಈ ಭಗವಂತ. ಅಂತ ವಿಶ್ವಾತ್ಮನಾದ ಭಗವಂತ ಅವನು. ಆ ಕಡೆ ದ್ರೋಣ ಭೀಷ್ಮಾದಿಗಳಲ್ಲೂ ಕರ್ಣ ಅಶ್ವತ್ಥಾಮಾದಿಗಳಲ್ಲೂ ಅವನೇ ಇದ್ದ, ಈ ಕಡೆ ಭೀಮಾರ್ಜುನರಲ್ಲೂ ಅವನೇ ಇದ್ದ. ಅವನೇ ಇದ್ದು ಈ ಎಲ್ಲ ಕಾರ್ಯವನ್ನು ಮಾಡಿದ ಅಂತ ಅದರ ತಾತ್ಪರ್ಯ. ನಮ್ಮೆದುರಿಗೂ ಕೂಡ ಈ ಜೀವನ ಅನ್ನುವಂಥ ಒಂದು ದೊಡ್ಡ ಯುದ್ಧ ಇದೆ. ಅದೊಂದು ಸಾಗರವೇ, ಅನೇಕ ಅಂತರಂಗ ಶತ್ರುಗಳೆಲ್ಲ ಅಲ್ಲಿವೆ, ಶತ್ರುಗಳಿದ್ದಾರೆ. ಆದರೆ ಭಗವಂತನನ್ನು ನಾವು ಶರಣ ಹೋದರೆ ಆತ ನಮ್ಮ ಒಳಗೆ ನಿಂತ್ಕೊಂಡು ಆ ಶತ್ರುಗಳನ್ನೆಲ್ಲ ಅನಾಯಾಸವಾಗಿ ಹಿಮ್ಮೆಟ್ಟಿಸ್ತಾನೆ. ಅದಕ್ಕಾಗಿ ಕೃಷ್ಣನನ್ನೇ ನೆನೆಯಬೇಕು. ಕೃಷ್ಣನ ಲೀಲೆಗಳನ್ನು ನೀವು ಹೇಳ್ರಿ ಅಂತ ಅದಕ್ಕೆ ಕೇಳ್ತಾ ಇದ್ದಾನೆ. ಏತಚ್ಚ ಅನ್ಯಚ್ಚ ಸರ್ವಮ್ಮೆ ಮುನೇ ಕೃಷ್ಣಾಭಿಚೇಷ್ಟಿತಂ ವಕ್ತುಮರ್ಹಸಿ ಧರ್ಮಜ್ಞ ಶ್ರದ್ಧಾನಾಯ ವಿಸ್ತರಾತ್ ಅಂತ ಮುಂದೆ ಒಂದು ಶ್ಲೋಕ. ಅದು 12ನೇ ಶ್ಲೋಕ, ನನಗೆ ಈಗಲೇ ನೆನಪಿಗೆ ಬಂತು ಅಂತ ಹೇಳಿದೆ. 10ನೇ ಸ್ಕಂದದ 1ನೇ ಅಧ್ಯಾಯದ 6ನೇ ಶ್ಲೋಕವನ್ನು ಭಾಗವತ್ ಸಾರೋದ್ಧಾರದಲ್ಲಿ ವಿಷ್ಣು ತೀರ್ಥರು ಪೋಣಿಸಿದ್ದಾರೆ 40ನೇ ಶ್ಲೋಕದ ರೂಪದಲ್ಲಿ. ಅದನ್ನು ನಾಳೆ ನೋಡೋಣ. ಆದರೂ 12ನೇ ಶ್ಲೋಕ ಈಗ ನೆನಪು ಬಂತು ಅಂತ ಹೇಳಿದೆ. ಭಗವಂತನ ಲೀಲೆಗಳೇನಿವೆ ಅವುಗಳನ್ನು ನೀವು ನನಗೆ ವರ್ಣಿಸಿರಿ, ನಾನು ಶ್ರದ್ಧೆಯಿಂದ ಅದನ್ನು ಕೇಳಬೇಕು ಅಂತ ಬಯಸಿದ್ದೇನೆ ಅಂತ ಹೇಳಿದೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.